ನಮಸ್ಕಾರ ವೀಕ್ಷಕರೇ. ದೇವರೊಂದು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ದೇವರ ಒಂದು ವಾಕ್ಯವನ್ನು ಕೇಳುವುದಕ್ಕೆ ಕೊಟ್ಟಿರಂಥ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ಹೋಪ್ ಚಾನೆಲ್ ಕನ್ನಡ ಈ ಒಂದು ಮಾಧ್ಯಮದ ಮುಖಾಂತರ ವೀಕ್ಷಿಸುತ್ತಿರುವ ತಮ್ಮೆಲ್ಲರನ್ನು ಯೇಸುವಿನ ಸುಮಧುರವಾದ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ಒಂದು ಸೀರೀಸಲ್ಲಿ ನಾವು ಕಲಿಯಾಗಿದ್ದೇವೆ ವಿಕ್ಟರಿಯಸ್ ವಿನ್. ಈ ಒಂದು ಸಂಚಿಕೆಯಲ್ಲಿ ವಿಕ್ಟರಿ ಇನ್ ಗಾಡ್ ಸ್ಟ್ರೆಂತ್, ದೇವರ ಒಂದು ಶಕ್ತಿಯಲ್ಲಿ ನಾವು ಜಯಗೊಳಿಸ್ತೇವೆ ಅನ್ನೋ ಒಂದು ಅಂಶವನ್ನು ನಾವು ಕಲಿಯುವಂತರಾಗಿದ್ದೇವೆ. ಒಂದು ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಅವನ ಸಹಾಯಕ್ಕಾಗಿ ಪ್ರಾರ್ಥಿಸುವ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಮಗೆ ಸ್ತುತಿ ಸ್ತೋತ್ರ ತಂದೆ. ಈ ಒಂದು ಸಮಯದಲ್ಲಿ ನಿನ್ನ ಒಂದು ವಾಕ್ಯವನ್ನು ಕಲಿಯುತ್ತಿರುವ ಹಾಗೆ ನಿಮ್ಮ ಆತ್ಮನ ಒಂದು ಸಹಾಯದಿಂದ ನಮಗೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಕೇಳುವಂಥ ಹಾಗೂ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಭಕ್ತರನ್ನು ನೀನು ಮುಟ್ಟು ಅವರಿಗೆ ಅರ್ಥವಾಗುವ ಒಂದು ರೀತಿಯಲ್ಲಿ ನಿನಗೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ನೀನೇ ಒಂದು ವಾಕ್ಯದಲ್ಲಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಒಂದು ಊರಿನಲ್ಲಿ ಒಂದು ಚಿಕ್ಕ ಹುಡುಗ ಅವನು ಹೈಟು ತುಂಬ ಚಿಕ್ಕದಾಗಿರುತ್ತೆ, ಎಲ್ಲರಿಗಿಂತ ಚಿಕ್ಕವನು. ಎಲ್ಲರ ಜೊತೆ ಹೋಗಿ ಆಟ ಆಡ್ತಾ ಇರಬೇಕಾದ್ರೆ ಎಲ್ಲರೂ ಅವ್ರನ್ನ ಹೀಯಾಳಿಸ್ತಾ ಇರಬೇಕಾದ್ರೆ ಅವನಿಗೆ ಒಂದು ಕಡೆ ಬಾಧೆ, ಹಾಗೆ ಇನ್ನೊಂದು ಕಡೆ ಆಡಬೇಕು ಅಂತೇಳಿ ಉತ್ಸಾಹ. ಆದರೆ ಆ ಒಂದು ಆಟವನ್ನು ಆಡಿ ಗೆಲ್ಲಬೇಕು ಅನ್ನೋ ಒಂದು ಆಸೆಯನ್ನು ತಾನು ಬಿಡಲಾರ್ದೆ ಎಲ್ಲ ಜೊತೆ ಹೋಗಿ ಆಡ್ತಾ ಇರ್ತಾನೆ. ಎಲ್ಲರೂ ಹೀಯಾಳಿಸ್ತಾ ಇರ್ತಾರೆ, ನೀನು ಕುಳ್ಳ, ನಿನಗೇನೂ ಆಗಲ್ಲ, ನೀನು ಚಿಕ್ಕವನು, ನೀನು ಪಟ್ಟದಿಂದ ಹೋಗು ಅಂತ ಇರ್ತಾರೆ. ಎಲ್ಲ ಒಂದು ಆಟಗಳಲ್ಲಿ ಗೆದ್ದು ಬರ್ತಾ ಇರ್ತಾನೆ. ಇಲ್ಲಿ ನಾವು ನೋಡ್ತೇವೆ, ದಾವೀದನು ಸಹ ಎಲ್ಲರಿಗಿಂತ ಚಿಕ್ಕವನು. ಆ ಒಂದು ಚಿಕ್ಕ ಹುಡುಗ ಯಾವ ರೀತಿಯಾಗಿ ದೊಡ್ಡ ಒಂದು ಗೊಲ್ಯಾತನನ್ನು ಸೋಲಿಸಿ ವಿಜಯಶಾಲಿ ಆದ್ನು ಅನ್ನೋದನ್ನು ನಾವು ನೋಡೋಣ. ನೀವು ನಿಮ್ಮ ಸತ್ಯವೇದಗಳನ್ನು ಹಿಡಿದುಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದೀರಂದು ನಾನು ಭಾವಿಸ್ತೇನೆ. ನಿಮ್ಮ ಸತ್ಯವೇದಗಳನ್ನು 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯಕ್ಕೆ ತರಳಿಸ್ತೀರಾ? ಇಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದಾವೀದನ ಮತ್ತು ಗೊಲ್ಯಾತನ ಒಂದು ಸ್ಟೋರಿಯನ್ನು ನಾವು ನೋಡ್ತೇವೆ. ಇಲ್ಲಿ ಅವರಿಬ್ಬರು ಯಾವ ರೀತಿಯಾಗಿ ಒಂದು ಯುದ್ಧವನ್ನು ಮಾಡಿದ್ರು ಎಂಬುದನ್ನು ನಾವು ನೋಡ್ತೇವೆ. ಇಲ್ಲಿ ಮೊದಲು 4ರಿಂದ 10 ವಚನಗಳಿಗೆ ನಾವು ನೋಡಬೇಕಾದ್ರೆ ಇಲ್ಲಿ ಗೊಲ್ಯಾತನ ಒಂದು ಇಂಟ್ರೊಡಕ್ಷನ್, ಅಂದರೆ ಅವನು ಯಾವ ರೀತಿಯಾಗಿದ್ದಾನೆ, ತನ್ನ ಎತ್ತರ ಎಷ್ಟು ಒಂದು ತೂಕವಾದ ಆಯುಧಗಳನ್ನು ಹಾಕ್ಕೊಂಡಿದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. 17ನೇ ಅಧ್ಯಾಯ 1ರಿಂದ 8ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಗೊಲ್ಯಾತನ ಒಂದು ಯಾವ ರೀತಿಯಾಗಿರ್ತಾನೆ, ಎಷ್ಟು ಎತ್ತರ, ಎಷ್ಟು ಒಂದು ತೂಕ, ಅವನ ಕವಚಗಳ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಗೊಲ್ಯಾತನು 8ನೇ ವಚನದಲ್ಲಿ ತಾನು ಒಂದು ಚಾಲೆಂಜನ್ನು ಕೊಡ್ತಾನೆ. ಏನಪ್ಪ ಅಂದರೆ, ಯಾರಾದರೂ ಅವನ ಬಳಿಗೆ ಬಂದು ಅವನನ್ನು ಸೋಲಿಸಿದರೆ ಅವರ ಸೇವಕರು ಸೌಲನ ಸೇವಕರಾಗ್ತಾರೆ, ಒಂದು ವೇಳೆ ಇವನು ಸೋಲಿಸಿದರೆ ಸೌಲನ ಸೇವಕರು ಇವನ ಸೇವಕರಾಗ್ತಾರೆ ಅಂತೇಳಿ ಒಂದು ಚಾಲೆಂಜ್ನ ಹೊರಡಿಸ್ತಾನೆ. ಹೀಗೆ ಸೌಲನ ಸೇವಕರು ಎಲ್ಲ ಗೊಲ್ಯಾತನನ್ನು ನೋಡಿ ಭಯಪಟ್ಟು ಓಡಿ ಹೋಗ್ತಾ ಇರ್ತಾರೆ. ಒಂದಾನೊಂದು ದಿನ ದಾವೀದನು ತನ್ನ ಅಣ್ಣರಿಗೆ ಒಂದು ಬುತ್ತಿಯನ್ನು ಕೊಡಬೇಕಂತೇಳಿ ಅವರಪ್ಪ ಕರೆಸ್ತಾನೆ. ನೀನು ಹೋಗಿ ನಿಮ್ಮ ಅಣ್ಣಂದರಿಗೆ ಆಹಾರವನ್ನು ಕೊಟ್ಟು ಬಾ ಅಂತೇಳಿ ಹೇಳಿದಾಗ, ಆಯಿತು ಅಪ್ಪ ಅಂತೇಳಿ ಒಂದು ತಂದೆ ಕೊಟ್ಟಿರುವಂಥ ಲಗೇಜ್ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಕೇಳ್ತಾನೆ. ಏನಪ್ಪ ಅಂದರೆ, ಗೊಲ್ಯಾತನು ಸೌಲನ ಒಂದು ಯುದ್ಧದ ಬಗ್ಗೆ ಮಾತಾಡ್ತಾ ಇರೋದು. ಆ ಒಂದು ಮಾತುಗಳನ್ನು ಕೇಳಿ ಒಂದು ಚಿಕ್ಕ ಹುಡುಗನಾದ ದಾವೀದನಿಗೆ ತುಂಬ ಕೋಪ ಆಗುತ್ತೆ. ಅವನು ಹೇಳ್ತಾನೆ, ಏನಂದರೆ 26ನೇ ವಚನ,
ದಾವಿದನು ಹೀಗೆ ಹೇಳ್ತಾನೆ, ಜೀವಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯವನು ಎಷ್ಟರವನು, ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದುಹಾಕುವೆನು. ನೋಡಿ ಎಷ್ಟು ಧೈರ್ಯದಿಂದ ಈ ಒಂದು ದಾವಿದನು ಹೇಳ್ತಾ ಇದ್ದಾನೆ. ಗೊಲ್ಯಾತನ ಒಂದು ಪ್ರತ್ಯಕ್ಷತೆಯು ದಾವಿದನನ್ನು ನೋಡಿದಾಗ, ದಾವಿದನು ಎಂಟರ್ ಆದಾಗ ಅವನು ಧೈರ್ಯದಿಂದ ಹೇಳ್ತಾನೆ, ಅವನನ್ನು ಸಾಯಿಸಬೇಕು, ಯಾಕಂದರೆ ಅವನು ನನ್ನ ದೇವರಿಗೆ ಹೀಯಾಳಿಸ್ತಾ ಇದ್ದಾನೆ ಅಂಥೇಳಿ. ಅದಾದ ನಂತರ ಇಲ್ಲ ಮುಂದೆ ನೋಡಬೇಕಾದ್ರೆ ಹೋಗಿ ಅವ್ರ ಅಣ್ಣಂದ್ರೆ ಕೇಳ್ತಾನೆ, ಇಲ್ಲ ನೀನು ಸುಮ್ಮನೆ ಹೋಗು, ನಿನ್ನಿಂದ ಆಗೋದಿಲ್ಲ ಅಂಥೇಳಿ ಅವನು ಹೀಯಾಳಿಸ್ತಾರೆ, ನೀನು ಹೋಗೋ, ನೀನು ಯುದ್ಧ ಮಾಡುವುದಕ್ಕೆ ಬೇಡ ಅಂಥೇಳಿ ಕೇಳ್ತಾರೆ. ಆಗ ಸೌಲನ ಹತ್ರ ಹೋಗಿ ಮಾತಾಡ್ತಾನೆ ದಾವಿದನು. ಮಾತಾಡಿದಾಗ ಅವನು ಹೇಳ್ತಾನೆ, ನಿನಗೆ ಆಗೋದಿಲ್ಲ ಬೇಡ ಅಂತಂದಾಗ ಅವನು ಹೇಳ್ತಾನೆ, ದಾವಿದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆ ಕುರಿಗಳನ್ನು ಕಾಯುತ್ತಿರಬೇಕಾದ್ರೆ ಸಿಂಹವಾಗಲಿ ಕರಡಿಯಾಗಲಿ ಬಂದಾಗ ನಾನು ಅವುಗಳನ್ನು ಅವ್ರ ಜೊತೆ ಹೋರಾಡಿದ್ದೀನಿ, ನನಗೆಲ್ಲ ಯುದ್ಧ ಎಲ್ಲ ಮಾಡ್ತೇನೆ, ಅವ್ರುಗಳನ್ನೇ ನಾನು ಕೊಂದಿದ್ದೀನಿ, ಈ ಗೊಲ್ಯಾತನೆಷ್ಟು ಅಂಥೇಳಿ ಧೈರ್ಯದಿಂದ ಹೇಳ್ತಾನೆ. ಆಗ ಒಂದು ಸೌಲನು ಹೇಳ್ತಾನೆ, ಆಯಿತು ನೀನು ಈ ಒಂದು ಯುದ್ಧ ವಸ್ತ್ರಗಳನ್ನು ತೆಗೆದುಕೊಂಡು ಹೋಗು ಅಂತೇಳಿ ಹೇಳ್ತಾನೆ. ಹೇಳಿದಾಗ ದಾವಿದನು ಹೇಳ್ತಾನೆ, 17ನೇ ಅಧ್ಯಾಯ 38ರಿಂದ ನಾವು ನೋಡ್ತೇವೆ, ಈ ಯುದ್ಧ ವಸ್ತ್ರಗಳನ್ನು ಕವಚಗಳನ್ನು ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ಥಾನವನ್ನಿಟ್ಟು ದಾವಿದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದೋ ಎಂದು ಅವನು ನೋಡ್ತಾನೆ. ಅವನಿಗೆ ಅಭ್ಯಾಸ ಇಲ್ಲ, ದಾವಿದನಿಗೆ ಯುದ್ಧ ವಸ್ತ್ರಗಳೆಲ್ಲ ಅಭ್ಯಾಸ ಇಲ್ಲ. ಅದಕ್ಕಾಗಿ ಎಲ್ಲ ತೆಗೆದುಬಿಟ್ಟು, ನನಗೆ ಯುದ್ಧ ವಸ್ತ್ರಗಳೇನು ಬೇಕಾಗಿಲ್ಲ ಅರಸನೇ, ನನ್ನ ದೇವರ ನನ್ನ ಜೊತೆ ಇದ್ದಾನೆ ಅಂಥೇಳಿ ಅವನ ವಸ್ತ್ರಗಳನ್ನೆಲ್ಲ ಬಿಟ್ಟಾಕ್ಬಿಡ್ತಾನೆ. ಬಿಟ್ಟಾದ ನಂತರ ಅಲ್ಲಿ ಹೋಗಬೇಕಾದ್ರೆ ತನ್ನ ಕೋಲು ಹಾಗೆ ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ತೆಗೆದುಕೊಂಡು ಸೊಂಟ ಚೀಲದಲ್ಲಿ ಹಾಕಿ ಕವಣೆಯಲ್ಲಿ ಹಿಡ್ಕೊಂಡು ಹೋಗ್ತಾನೆ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ದಾವಿದನಿಗೆ ಭಯ ಇಲ್ಲ. ಯಾಕಂದರೆ ಯೆಶಾಯ 41:10 ನಾವು ನೋಡ್ತೇವೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಾನು ನಿನಗೆ ಸಹಾಯ ಮಾಡುತ್ತೇನೆ. ಈ ಒಂದು ವಾಕ್ಯವು ತನ್ನ ಮನಸ್ಸಿನಲ್ಲಿ ಇತ್ತು. ಈ ಒಂದು ಮಾತುಗಳು ದೇವರ ಮಾತುಗಳಾಗಿದ್ದವು. ದಾವಿದನು ಭಯಪಡಲಾರ್ದೆ ಧೈರ್ಯದಿಂದ ಇದ್ನು. ಅವನಿಗೆ ಭಯ ಇಲ್ಲ, ಯಾಕಂದರೆ ಯುದ್ಧವು ದೇವರದು. ಯುದ್ಧವು ನಡೆಸ್ಕೊಂಡಂಥವನು ದೇವರು. ನಾನಂತೂ ಭಯಪಡೋದಿಲ್ಲ, ಯಾಕಂದರೆ ಆ ಯುದ್ಧದಲ್ಲಿ ಗೆಲ್ಲುವಂಥವರು ದೇವರು ಮಾತ್ರ ಅಂಥೇಳಿ ಒಂದು ನಂಬಿಕೆ ಇತ್ತು ಪ್ರಿಯರೇ. ಆ ಒಂದು ಧೈರ್ಯವು ಇವತ್ತು ನಮಗೂ ನಿಮಗೂ ಇರಬೇಕಾಗಿದೆ. ನಿನ್ನ ಜೀವನದಲ್ಲಿ ಸಹಿಸಲಾರದ ಕಷ್ಟ ಬಂದಿರ್ಬೋದು, ಯಾರೂ ಬಗೆಹರಿಸಲಾರದ ಒಂದು ಕಷ್ಟದಲ್ಲಿ ನೀನು ಇರ್ತಾ ಇದೆಯಾ, ಸಾಲದಲ್ಲಿ ಇರ್ಬೋದು, ನೀನು ನಿನ್ನ ಜೀವನದಲ್ಲಿ ದೊಡ್ಡ ರೋಗದಿಂದ ಇರ್ಬೋದು, ವೈದ್ಯರೆಲ್ಲ ನಿನ್ನ ಬಿಟ್ಟಿರ್ಬೋದು, ಆ ರೋಗವೇ ನಿನಗೆ ಒಂದು ದೊಡ್ಡ ಕಷ್ಟವೆಂದೆನಿಸಿರ್ಬೋದು. ಆದರೆ ದೇವರು ನಿನಗೆ ಹೇಳ್ತಾ ಇದ್ದಾನೆ, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ ಅಂತೇಳಿ. ಎಲ್ಲರೂ ಅಲ್ಲಿ ಸೌಲನ ಸೇವಕರು ಎಲ್ಲರೂ ಗೊಲ್ಯಾತನನ್ನು ನೋಡಿದರು, ಆದರೆ ದಾವಿದನು ಮಾತ್ರ ಒಂದು ದೇವರನ್ನು ನೋಡ್ತಾನೆ ಪ್ರಿಯರೇ. ನಾವು ಎಲ್ಲಿವರೆಗೆ ಕಷ್ಟಗಳನ್ನು ನೋಡ್ತೀವೋ ನಾವು ಆ ಕಷ್ಟಗಳಿಂದ ಹೊರಗಡೆ ಬರೋಕ್ಕಾಗಲ್ಲ. ಯಾವಾಗ ನಾವು ದೇವರನ್ನು ನೋಡ್ತೀವೋ ಆವಾಗ ಮಾತ್ರ ನಾವು ಆ ಕಷ್ಟಗಳಿಂದ ಹೊರಗಡೆ ಬರೋಕ್ಕಾಗುತ್ತೆ. ಎಲ್ಲಿವರೆಗೆ ನಾವು ನಮ್ಮ ಪರಿಸ್ಥಿತಿಗಳನ್ನು ನೋಡ್ತೀವೋ, ಎಲ್ಲಿವರೆಗೆ ನಮ್ಮ ಅದೇ ಸಾಲ, ಅದೇ ಕಷ್ಟ, ನೋವು, ಸಂಕಟ ಅವುಗಳನ್ನೇ ನಾವು ನೋಡ್ತೀವೋ ಅದರಿಂದ ನಾವು ಹೊರಗೆ ಬರೋಕ್ಕಾಗಲ್ಲ ಪ್ರಿಯರೇ. ನಾವು ಯಾವಾಗ ದಾವಿದನ ರೀತಿಯಾಗಿ ದೇವರನ್ನು ನೋಡ್ತೀವೋ, ದೇವರು ಇದನ್ನು ನಡೆಸ್ಕೊಡ್ತಾನೆ ಅಂತ ಹೇಳಿ ನಾವು ನಂಬ್ತೇವೋ ಆವಾಗ ಮಾತ್ರ ನಾವು ಆ ಕಷ್ಟಗಳನ್ನು ಜಯಿಸೋಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಅಲ್ಟಿಮೇಟಾಗಿ ಯುದ್ಧ ನಡೆಸುವವನು ದೇವರು, ಯುದ್ಧದಲ್ಲಿ ಜಯಗೊಳಿಸುವವನು ದೇವರು. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ದಾವಿದನು 17ನೇ ಅಧ್ಯಾಯದಲ್ಲಿ 41ರಿಂದ ನಾವು ನೋಡ್ತೇವೆ, ಒಂದು ಗೊಲ್ಯಾತನು, ಅಷ್ಟು ಎತ್ತರವಾದ ಒಂದು ಗೊಲ್ಯಾತನ ಮುಂದೆ ಹೋಗಿ ದಾವಿದನು ನಿಂತುಕೊಂಡಾಗ ಗೊಲ್ಯಾತನು ನಕ್ಕು, ನೀನು ಹೋಗಿ
ಪಕ್ಕಕ್ಕೆ ಹೋಗು ಅಂತೇಳಿ ಹೀಯಾಳಿಸ್ತಾನೆ. ನನ್ನೊಂದಿಗೆ ನೀನು ಯುದ್ಧ ಮಾಡೋಕ್ಕಾಗಲ್ಲ ಅಂತೇಳಿ ಹೀಯಾಳಿಸ್ತಾನೆ. ಆದರೆ ಇಲ್ಲಿ ದಾವೀದನು ಹೇಳ್ತಾನೆ, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದಂತೇಳಿ. ಎಷ್ಟು ಧೈರ್ಯ ನೋಡಿ ಪ್ರಿಯರೇ. ಆ ಒಂದು ಚಿಕ್ಕ ಹುಡುಗ ಅಷ್ಟು ದೊಡ್ಡ ಗೊಲ್ಯಾತನನ್ನು ಸಾಯಿಸ್ತೀನಿ ಅಂತೇಳಿ ಒಂದು ನಂಬಿಕೆ ಇದ್ದ ಪಕ್ಷದಲ್ಲಿ ನಮ್ಮ ದೇವರು ಎಷ್ಟೊಂದು ಒಳ್ಳೆ ಕಾರ್ಯಗಳು ಮಾಡಿದ್ದಾನೆ, ಎಷ್ಟೊಂದು ಅದ್ಭುತ ಕಾರ್ಯಗಳು ಮಾಡಿದ್ದಾನೆ, ಈ ಒಂದು ಲೋಕವನ್ನೇ ಜಯಿಸಿದ್ದಾನೆ. ಅಂತ ಒಂದು ದೇವರನ್ನ ನಾವು ನಂಬಿದ್ದೇವೆ. ನಮ್ಗೆಷ್ಟು ನಂಬಿಕೆ ಇರಬೇಕು ಪ್ರಿಯರೇ, ಎಷ್ಟು ಧೈರ್ಯ ಇರಬೇಕು. ಕೇವಲ ಒಂದು ಅಲ್ಪ ಸ್ವಲ್ಪ ಒಂದು ಕಷ್ಟಕ್ಕೆ ನಾವು ಭಯ ಬಿದ್ದು ದೇವರಿಂದ ದೂರ ಹೋಗ್ತಾ ಇದ್ದೇವೆ ಪ್ರಿಯರೇ. ಆ ಕಷ್ಟಗಳಿಗೆ ಭಯಪಟ್ಟು ನಾವು ದೇವರಿಂದ ದೂರ ಹೋಗ್ತಾ ಇದ್ದೇವೆ. ನೀನು ಎದುರಿಸುತ್ತಿರುವ ಒಂದು ಕಷ್ಟ ಅದೇ ನಿನಗೆ ದೊಡ್ಡದಾಗಿರ್ಬೋದು, ಆದರೆ ಅದು ದೇವರ ಕೈಯಲ್ಲಿ ಚಿಕ್ಕದು. ಅಂಥ ಒಂದು ಚಿಕ್ಕ ಒಂದು ಕಷ್ಟವನ್ನು ದೇವರು ಪಾರು ಮಾಡೋಕ್ಕಾಗುತ್ತೆ. ಆದರೆ ನಾವು ದೇವರನ್ನು ನೋಡ್ತಾ ಇಲ್ಲ ಪ್ರೇರೆ. ಎಲ್ಲರೂ ಒಂದು ಕಷ್ಟಗಳನ್ನು ನೋಡ್ತಾ ಇದ್ದಾರೆ, ಆದರೆ ಯಾರೂ ದೇವರನ್ನು ನೋಡ್ತಾ ಇಲ್ಲ. ಯಾಕಂದರೆ ಸೈತಾನನು ನಮ್ಮನ್ನೆಲ್ಲ ಇಟ್ಕೊಂಡಿದ್ದಾನೆ ಪ್ರೇರೆ. ಸೈತಾನನಿಂದ ನಾವು ಫಸ್ಟು ಹೊರಗಡೆ ಬರಬೇಕಾಗಿದೆ. ಸೈತಾನನ್ನು ನಾವು ಎದುರಿಸಬೇಕಾಗಿದೆ. ನಮ್ಮ ದೈತ್ಯನು ಸೈತಾನನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ದೇವರನ್ನ ಹೆಸರ ಹೇಳಿ ಒಂದು ದಾವೀದನು ಗೊಲ್ಯಾತನನ್ನು ಸಾಯಿಸಿದ್ದು. 49ನೇ ವಚನದಲ್ಲಿ ನಾವು ನೋಡ್ತೇವೆ, ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದುಕೊಂಡು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಹೊಕ್ಕಿತು. ಅವನು ಬೋರಲ ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಗ್ರೇಟ್ ವಿಕ್ಟರಿ. ನಾವೆಲ್ಲ ಅನ್ಕೊಂತೇವೆ ಆ ಒಂದು ಕಲ್ಲಿನಿಂದ ಗೊಲ್ಯಾತನು ಸತ್ತು ಹೋದಂತೇಳಿ. ಆದರೆ ಅವನು ಕಲ್ಲಿನಿಂದ ಸತ್ತು ಹೋಗಲಿಲ್ಲ, ದೇವರ ಒಂದು ಹೆಸರಿನಿಂದ ಒಂದು ಗೊಲ್ಯಾತನು ಸತ್ತೋಗಿದ್ದು. ಪ್ರಿಯರೇ, ನಾವೆಲ್ಲ ಅನ್ಕೊಂತೀವಿ ಏನಂದರೆ, ದೇವರು ನಮ್ಮ ಮುಂದೆ ಇರುವಂಥ ಕಷ್ಟಗಳು ನಮಗೆ ಬಗೆಹರಿಸಲು ಸಾಧ್ಯ ಇಲ್ಲ. ನಾವು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೀವಿ. ಆ ಒಂದು ಕಷ್ಟದಿಂದ ನಾವು ಹೊರಗೆ ಬರೋಕ್ಕಾಗಲ್ಲ. ಆಯಿತು, ದೇವರಿಗೆ ಮರೆತು ಬಿಡೋಣ, ದೇವ್ರು ನಮಗಿಲ್ಲ, ದೇವ್ರು ನಮಗೆ ಸಹಾಯ ಮಾಡಲ್ಲ ಅಂತ. ಆದರೆ ನಾವು ದೃಢವಾಗಿ ಧೈರ್ಯದಿಂದ ನಂಬಿಕೆಯನ್ನಿಟ್ಟಿದಾಗ ಮಾತ್ರ ಆ ಒಂದು ಕಷ್ಟದಿಂದ ಹೊರಗಡೆ ಬರೋಕ್ಕಾಗುತ್ತೆ. ಚಿಕ್ಕ ಒಂದು ದಾವೀದನು ಗೊಲ್ಯಾತನನ್ನು ಸಾಯಿಸಿದ ನಾವು ಸಹ ಒಂದು ದೊಡ್ಡ ಒಂದು ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗಲ್ವ? ಪ್ರಾರ್ಥನೆಯಿಂದ ದೇವರನ್ನ ಕೇಳಿದಾಗ ಪ್ರತಿಯೊಂದು ಸಾಧ್ಯ. ನಮಗೆ ನಂಬಿಕೆ ಇಲ್ಲ ಪ್ರಿಯರೇ. ಕೆಲವೊಂದು ಸಾರಿ ನಾವು ನಂಬಿಕೆಯನ್ನು ಕಳೆದುಕೊಳ್ತೇವೆ. ನಂಬಿಕೆಯನ್ನು ಕಳೆದುಕೊಂಡು ದೇವರಿಂದ ದೂರ ಹೋಗ್ತೇವೆ. ಇಟ್ಟಿರುವಂಥ ನಂಬಿಕೆಯೆಲ್ಲ ಹೋದಾಗ ಸೈತಾನನು ನಮ್ಮಲ್ಲಿ ಎಂಟ್ರಾಗ್ತಾನೆ. ಆ ಒಂದು ಸೈತಾನನಿಗೆ ಕೊಡಲಾರ್ದೆ ನಾವು ಧೈರ್ಯದಿಂದ ನಮ್ಮ ನಂಬಿಕೆಯನ್ನು ಇಟ್ಕೊಂಡಾಗ ಆ ಸೈತಾನನು ಹಾಗೆ ತಾನು ಕೊಟ್ಟುವಂಥ ಒಂದು ಶೋಧನೆಗಳನ್ನು ನಾವು ಎದುರಿಸೋದಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲಿ ದಾವೀದನು ಚಿಕ್ಕ ಒಂದು ವಸ್ತುವಿಂದ ಅವನನ್ನು ಸಾಯಿಸಲು ಒಂದು ಸಣ್ಣ ಒಂದು ಕಲ್ಲಿಂದ ಅವನನ್ನು ಸಾಯಿಸಿದ್ನು. ಇವತ್ತು ನಿನಗಿರುವಂಥ ಚಿಕ್ಕದಾದ ವಸ್ತುಗಳಿಂದ ದೇವರನ್ನು ಆರಾಧಿಸಬೇಕಾಗಿದೆ. ನಿನಗಿರುವಂಥ ಚಿಕ್ಕದಾದ ಟ್ಯಾಲೆಂಟಿಂದ ದೇವರನ್ನ ಆರಾಧಿಸಬೇಕಾಗಿದೆ. ನಿನಗೆ ಇರುವಂಥ ಸಣ್ಣ ಪುಟ್ಟ ಟ್ಯಾಲೆಂಟ್ಗಳಿಂದ ದೇವರನ್ನ ಮಹಿಮೆಪಡಿಸಬೇಕಾಗಿದೆ. ದೇವರು ನಿನಗೆ ಎಷ್ಟು ತಲಾಂತಗಳನ್ನು ಕೊಟ್ಟಿದ್ದಾನೆ, ಯಾವ ಒಂದು ತಲಾಂತಗಳನ್ನು ಕೊಟ್ಟಿದ್ದಾನೆ, ಅದು ಯಾವ ಒಂದು
ಯೂಸ್ ಆಗ್ತಾ ಇದೆ. ನಿನಗೆ ಹಾಡು ಹಾಡುವ ಒಂದು ತಲಾಂತಿದ್ರೆ ಯಾವೊಂದು ಹಾಡುಗಳನ್ನು ನೀನು ಹಾಡ್ತಾ ಇದೆಯಾ? ನೀನು ಮಾತಾಡುವ ಒಂದು ಟ್ಯಾಲೆಂಟ್ ಇದ್ರೆ ಆ ಒಂದು ಮಾತಾಡೋದನ್ನು ಯಾವುದಕ್ಕೆ ನೀನು ಉಪಯೋಗಿಸ್ತಾ ಇದೀಯಾ? ಪ್ರಿಯರೇ, ದೇವರು ಚಿಕ್ಕ ಚಿಕ್ಕ ಒಂದು ತಲಾಂತುಗಳಿಂದ ಉಪಯೋಗ ಮಾಡ್ಕೊತಾನೆ. ದಾವೀದನು ತನ್ನಲ್ಲಿರುವಂಥ ಚಿಕ್ಕ ಒಂದು ಕಲ್ಲಿಂದ ಗೊಲ್ಯಾತನನ್ನು ಸಾಯಿಸಿದ್ದು. ನಾವು ನಮ್ಮಲ್ಲಿರುವಂಥ ಚಿಕ್ಕ ಒಂದು ಆಯುಧಗಳಿಂದ ದೇವರನ್ನು ಮಹಿಮೆಪಡಿಸಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ, ದಾವೀದನ ಮುಖಾಂತರ ಇಡೀ ರಾಷ್ಟ್ರವೇ ಆಶೀರ್ವಾದ ಆಯಿತು. ದಾವೀದನು ಜಯ ಹೊಂದಿದ್ನು, ಆದರೆ ಆ ಒಂದು ಜಯವನ್ನು ಎಲ್ಲ ಒಂದು ರಾಷ್ಟ್ರ, ಎಲ್ಲ ಒಂದು ಜನಾಂಗಗಳು ಅನುಭವಿಸಿದ್ರು. ಇಂದಿನ ದಿನ ನಮ್ಮ ಒಂದು ಜಯ ಎಲ್ಲರಿಗೆ ಆಶೀರ್ವಾದವಾಗಬೇಕು. ನಮ್ಮ ಒಂದು ಜಯ ಅಂದರೆ ನಾವು ನಮ್ಮ ಸಾಕ್ಷಿಯ ಜೀವನ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ನಮ್ಮ ಮುಖಾಂತರ ಇನ್ನೊಬ್ಬರು ಚೇಂಜ್ ಆಗಬೇಕು. ಪ್ರಿಯರೇ, ಈ ಒಂದು ದಿನದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಯಾರನ್ನ ನೋಡಬೇಡ, ನಿನ್ನ ಕಷ್ಟಗಳನ್ನು ನೋಡಬೇಡ, ಧೈರ್ಯದಿಂದಿರು, ನನ್ನನ್ನು ನೋಡು, ಯಾಕಂದರೆ ನಾನು ಯುದ್ಧ ಮಾಡುವವನಾಗಿದ್ದೇನೆ ಅಂತೇಳಿ. ರೋಮಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಆಮೆನ್. ದೇವರು ನಮ್ಮ ಕಡೆ ಇದ್ದರೆ ಎದುರಿಸುವವರು ಯಾರು? ಪ್ರಿಯರೇ, ನಮ್ಮ ಪಕ್ಕದಲ್ಲಿ ದೇವರಿದ್ದಾರೆ, ಆಗ ನಮ್ಮನ್ನು ಯಾರು ಎದುರಿಸೋಕ್ಕಾಗುತ್ತೆ? ಪ್ರಿಯರೇ, ನಮ್ಮನ್ನು ಎದುರಿಸುವವರು ಯಾರು? ಅದೇ 37ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮನ್ನು ಪ್ರೀತಿಸಿದ ಆತನ ಮೂಲಕ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಾವು ಜಯಶಾಲಿಗಳಾಗುತ್ತೇವೆ ಯಾಕಂದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಜಯಗಳನ್ನು ಹೊಂದುತ್ತೇವೆ. ಪ್ರಿಯರೇ, ನಮ್ಮ ಪರವಾಗಿ ದೇವರಿದ್ದಾರೆ. ಆ ದೇವರಿದ್ದಾಗ ನಾವು ಯಾರಿಗೆ ಭಯಪಡುವ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಸೈತಾನನಿಗೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಪ್ರಿಯರೇ, ಒಂದು ದಿನ ದೇವರು ಹೇಳ್ತಾ ಇದ್ದಾನೆ, ಏನಂತಂದರೆ ದಾವೀದನು ಯಾಕೆ ಗೆದ್ನು ಅಂತೇಳಿ ನಮಗೆ ಹೇಳ್ತಾ ಇದ್ದಾನೆ. ಯಾಕೆ ಗೆದ್ನು ಅಂದರೆ ಅವನು ದೇವರನ್ನ ನಂಬಿದ್ನು. ಮೊದಲನೇದಾಗಿ ತನ್ನ ಒಂದು ಸ್ವಂತ ಬಲದಿಂದ ಅಲ್ಲ, ದೇವರು ಯುದ್ಧ ಮಾಡ್ತಾನೆ ಅಂಥೇಳಿ ನಂಬಿದ್ನು, ಧೈರ್ಯದಿಂದ ಇದ್ನು. ಹಾಗೆ ತನ್ನ ಕೈಯಲ್ಲಿದ್ದದ್ದನ್ನು ಅವನು ಬಳಸಿದ್ನು. ಇಂದಿನ ದಿನ ದೇವರು ನಮಗೆ ಹೇಳ್ತಾ ಇದ್ದಾನೆ, ನೀನು ದೇವರನ್ನು ನಂಬ್ತಾ ಇದೀಯಾ? ನೀನು ಕಷ್ಟ ಬಂದಾಗ ಕಷ್ಟವನ್ನು ನೋಡ್ತಾ ಇದೆಯಾ, ಇಲ್ಲವಾ ದೇವರನ್ನು ನೋಡ್ತಾ ಇದೆಯಾ? ನೀನು ದೇವರನ್ನ ಮಹಿಮೆಪಡಿಸೋದಕ್ಕೆ ನಿನ್ನ ಒಂದು ತಲಾಂತುಗಳನ್ನು ಉಪಯೋಗ ಮಾಡಿಕೊಳ್ತಾ ಇದೆಯಾ? ಹಾಗೆ ನೀನು ದೇವರೇ ಈ ಒಂದು ಹೋರಾಟವನ್ನು ಮಾಡ್ತಾನೆ ಅಂತೇಳಿ ನೀನು ನಂಬ್ತಾ ಇದೀಯಾ? ದೇವರು ನಮಗೆ ಕೇಳ್ತಾ ಇದ್ದಾನೆ. ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ, ಹಾಗೆ ನೀನು ಕಷ್ಟದಲ್ಲಿ ಬೀಳುತ್ತೀಯ, ಆದರೆ ಯುದ್ಧ ಮಾತ್ರ ನನ್ನದು. ನೀನು ಕಷ್ಟದಲ್ಲಿ ಬಿದ್ದಾಗ ಯುದ್ಧ ಮಾತ್ರ ನನ್ನದು, ಯಾಕಂದರೆ ಆ ಯುದ್ಧ ಮಾಡುವವನು ನಾನಾಗಿದ್ದೇನೆ. ಆ ಯುದ್ಧದಲ್ಲಿ ಜಯ ಹೊಂದುವ ನಾನಾಗಿದ್ದೇನೆ. ಪ್ರಿಯರೇ, ಇವತ್ತು ದೇವರು ನಮಗೊಂದೇ ಮಾತು ಹೇಳ್ತಾ ಇರೋದು, ಏನಂದರೆ ನೀನು ಕಷ್ಟಗಳನ್ನು ನೋಡಬೇಡ, ನೀನು ನನ್ನನ್ನು ನೋಡು. ಒಂದು ಮಾತನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ನಮ್ಮ ಕಷ್ಟಗಳನ್ನು ಪರಿಹರಿಸಲು ಸಾಧ್ಯವಾಗಿರುವುದು ಓನ್ಲಿ ನಮ್ಮ ದೇವರಿಗೆ ಮಾತ್ರ. ನಮ್ಮ ದೇವರಿಂದ ಮಾತ್ರ ಆ ಒಂದು ಕಷ್ಟಗಳು ಪರಿಹಾರ ಆಗುತ್ತೆ. ಪ್ರಿಯರೇ, ನಾವು ದೇವರನ್ನು ಪೂರ್ಣವಾಗಿ ಅವಲಂಬಿಸಿದಾಗ ನಾವು ಯಾವುದಕ್ಕೂ ಭಯಪಡೋದಿಲ್ಲ. ಪ್ರಿಯರೇ, ಧೈರ್ಯದಿಂದ ಇರ್ತೀವಿ, ಚಿಂತೆ ಮಾಡೋದಿಲ್ಲ. ನಾವು ವಿಜಯಶಾಲಿಗಳಾಗಬೇಕಂದ್ರೆ ಅದೇ ಒಂದು ಮೇನ್, ನಾವು ಧೈರ್ಯದಿಂದ ಇರಬೇಕಾಗಿದೆ. ನಮ್ಮ ಒಂದು ಜೀವನದಲ್ಲಿ ಯಾವುದಕ್ಕೂ ಭಯಪಡಲೇಬಾರ್ದು, ಚಿಂತೆ ಮಾಡಬಾರ್ದು. ನಾಳಿನ ಕಾಟ ನಾಳೆಗೆ. ಪ್ರಿಯರೇ, ನಿನ್ನ ಜೀವನದಲ್ಲಿ ವಿಜಯಶಾಲಿ ಆಗಬೇಕಾದ್ರೆ ದೇವರನ್ನು ನೋಡು, ಕಷ್ಟಗಳನ್ನಲ್ಲ.
ಆ ಕಷ್ಟಗಳನ್ನು ಪರಿಹರಿಸುವ ಆತನು ದೇವರಾಗಿದ್ದಾನೆ. ನೀನು ನಿಜವಾಗಿ ದೇವರನ್ನು ನೋಡಿ ನಿನ್ನ ಕಷ್ಟಗಳನ್ನು ಪರಿಹರಿಸಿಕೊಡ್ಬೇಕಾದ್ರೆ ನನ್ನ ಜೊತೆ ಪ್ರಾರ್ಥನೆ ಮಾಡೋಣವಾ? ಮಹಾಪರಿಶುದ್ಧನಾದ ಪರಲೋಕ ತಂದೆ, ಅಪ್ಪ, ಈ ಒಂದು ದಿನದಲ್ಲಿ ನಮಗೆ ನಿನ್ನ ಕಷ್ಟಗಳನ್ನು ನೋಡಬೇಡ, ನೀನು ನನ್ನನ್ನು ನೋಡು. ಯಾಕಂದರೆ ನೀನು ಜಯಶಾಲಿ ಆಗಬೇಕಾದ್ರೆ ನಾನು ನಿನಗೆ ಅವಶ್ಯಕತೆ ಅಂತೇಳಿ ನಮಗೆ ಹೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಒಂದು ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವ ಪ್ರತಿಯೊಬ್ಬರನ್ನ ನೀನು ದೃಷ್ಟಿಸು. ಅವರ ಒಂದು ಕಷ್ಟವನ್ನು ನೀನು ನೋಡು ಸ್ವಾಮಿ. ಅವರು ನಿನ್ನನ್ನು ನೋಡ್ತಾ ಇದ್ದಾರೆ ತಂದೆ, ನಿನ್ನ ಕೇಳ್ತಾ ಇದ್ದಾರೆ. ನೀನು ಆ ಒಂದು ಕಷ್ಟಗಳಿಂದ ಅವ್ರನ್ನ ಬಿಡಿಸು ಅಪ್ಪ. ನೀನು ಆ ಒಂದು ಕಷ್ಟ, ಸಂಕಟ, ನೋವುಗಳಿಂದ ಅವ್ರನ್ನ ಹೊರಗೆ ತಂದು ಸಂತೋಷ, ಸಮಾಧಾನ, ಶಾಂತಿ ಅವರ ಜೀವನದಲ್ಲಿ ಇರಿಸ್ಬೇಕಾಗಿ ಕೇಳ್ಕೊಳ್ತೇನಪ್ಪ. ಈ ಒಂದು ಸಮಯದಲ್ಲಿ ನಮ್ಮ ಜೀವನವೆಲ್ಲ ನಿನಗೆ ಮಹಿಮೆ ಪಡಿಸುವ ಹಾಗೆ, ನಮಗೆ ಕೊಟ್ಟಿರುವಂಥ ತಲಾಂತಗಳಿಂದ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ನೀನೇ ಈ ಒಂದು ಸಮಯದಲ್ಲಿ ನಮ್ಮನ್ನು ನಡೆಸಬೇಕಾಗಿ, ಇನ್ನು ಮುಂದೆ ನಮ್ಮ ಜೀವನವು ನಿನಗೆ ಮಹಿಮೆ ಪಡಿಸುವ ಹಾಗೆ ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.